ಗಂಗಾವತಿ ನಗರದಲ್ಲಿರುವ BBC PU ಸೈನ್ಸ್ ಕಾಲೇಜ್ ಫೈ ಮೆಡಿಕಲ್ ಅಕಾಡೆಮಿಯ 75 ವಿದ್ಯಾರ್ಥಿಗಳು 2023-24ನೇ ಸಾಲಿನ ನೀಟ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಹಿನ್ನೆಲೆಯಲ್ಲಿ BBC PU ಸೈನ್ಸ್ ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪಪ್ರಾಚಾರ್ಯರು ಹಾಗೂ ಆಡಳಿತ ಮಂಡಳಿ ಸಂಸ್ಥೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳ ಒಂದು ಅತ್ಯುತ್ತಮ ಫಲಿತಾಂಶ ಪಡೆದ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿಗಳ ಅಮೋಘ ಸಾಧನೆಯ ಕುರಿತು ನಮ್ಮ AT1ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕಡೆಯಿಂದ 2023-24 ಇಸ್ವಿಯಲ್ಲಿ 135 ದ್ವಿತೀಯ PUC ಮಕ್ಕಳಿಂದ ಸುಮಾರು 75 ವಿದ್ಯಾರ್ಥಿಗಳಿಗೆ ನೀಟ್, ಕೆಸೆಟ್, JEE ಮುಖಾಂತರ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ಗಳು ಸಿಕ್ಕಿವೆ. ಅದೇ ರೀತಿ ದ್ವಿತೀಯ PUC ರಿಸಲ್ಟಿನ ಆಧಾರದ ಮೇಲೆ ಸುಮಾರು 25 ಜನಕ್ಕೆ ಸರ್ಕಾರಿ ಸೀಟ್ ಸಿಕ್ಕಿದ್ದಾವೆ. ಅಂದರೆ ಸುಮಾರು 135ರಲ್ಲಿ 100 ಜನಕ್ಕಿಂತ ಜಾಸ್ತಿ ಸರ್ಕಾರಿ ಡಿಗ್ರಿ ಸೀಟ್ ಸಿಕ್ಕಿದ್ದಾವೆ. ಅದು ಕೂಡ ನಮ್ಮಲ್ಲಿ ಸುಮಾರು 30-40% ಸರ್ಕಾರಿ ಶಾಲೆ ಮಕ್ಕಳು 10ನೇ ಕ್ಲಾಸ್ ಮುಗಿಸಿ ಬಂದಿರ್ತಾರೆ. ಇಷ್ಟು ಕಡಿಮೆ ಸ್ಟ್ರೆಂತಲ್ಲಿ, ಇಷ್ಟು ಅಫೋರ್ಡಬಲ್ ಫೀಸಲ್ಲಿ ಇಷ್ಟೊಂದು ಒಳ್ಳೆ ರಿಸಲ್ಟ್ ಈ ಜಿಲ್ಲೆಯಲ್ಲೇ ನಾವೇ ಕೊಟ್ಟಿದ್ದೀವಿ ಅಂತ ತುಂಬ ಖುಷಿಯಿಂದ ಹೇಳೋಕ್ಕೆ ಹಾಗೂ ತುಂಬ ತೃಪ್ತಿಯಿಂದ ಹೇಳೋಕ್ಕೆ ನಾವು ಬಯಸ್ತಿದ್ದೇವೆ. ಇದೇ ಕಾರಣ ನಾಳೆ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಫೈ ಮೆಡಿಕಲ್ ಅಕಾಡೆಮಿಯ ಉಪಪ್ರಾಂಶುಪಾಲರು ಗಂಗಾವತಿ. ಈ ನಮ್ಮ ಫೈ ಮೆಡಿಕಲ್ ಅಕಾಡೆಮಿ BBC PU ಕಾಲೇಜಿನ ಅಧ್ಯಕ್ಷರಾದ ನಮ್ಮ ವಿನೋದ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಗಾಂಧಿ ಸರ್ ಅವರು ಸಹ ಸಂಸ್ಥಾಪಕರು ಫೈ ಮೆಡಿಕಲ್ ಅಕಾಡೆಮಿ, ಇವರು ಸಹ ಇವತ್ತು ನಮ್ಮ ಒಂದು ಮೀಟಿಂಗಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ನಾಳೆ ಅಂದರೆ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಕರೀಬೇಕಂತ ನಿರ್ಧಾರ ಮಾಡಿದ್ವಿ. ಕಾರಣ ಏನಂದರೆ 2023-24ನೇ ಸಾಲಿನ ನಮ್ಮ ಕಾಲೇಜಿನ ಫಲಿತಾಂಶ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ಭುತವಾದ ಮತ್ತು ಅಮೋಘವಾದ ಫಲಿತಾಂಶವಾಗಿದೆ. ಏನಂದರೆ ನಮ್ಮಲ್ಲಿರುವ ಲಿಮಿಟೆಡ್ ಸ್ಟ್ರೆಂತಲ್ಲಿನೇ ನಾವುಗಳು ಒಳ್ಳೆಯ ಮೆಡಿಕಲ್ ಸೀಟ್, JEE ಮೇನ್ಸ್, BDS, BAMS, BS ಅಗ್ರಿ ಮತ್ತು ಟಾಪ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ಗಳನ್ನು ಕೊಟ್ಟಿದ್ದೀವಿ. ಇದು ಈ ಭಾಗದಲ್ಲಿ ಪ್ರಪ್ರಥಮವಾಗಿದೆ. ನಾವು ವಿತೌಟ್ ಲಾಂಗ್ ಟರ್ಮ್ ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟಿರೋ ಕಾರಣದಿಂದಾಗಿ ನಾವು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶಕ್ಕೋಸ್ಕರ ಈ ಸಾರಿ ಎಲ್ಲ ಮಕ್ಕಳಿಗೂ ಉಪಯೋಗವಾಗಲಿ ಅಂತ ತಿಳ್ಕೊಂಡು ಅವರಿಗಾಗಿ ನಾವು ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಿದ್ವಿ. ಇದರಲ್ಲಿ ನಾವು ಅಪ್ ಟು 20 lakhsವರೆಗೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಲಿಕ್ಕೆ ಯೋಚನೆ ಮಾಡಿದ್ವಿ. ಹಾಗಾಗಿ ನಾಳೆ ಪತ್ರಿಕಾಗೋಷ್ಠಿಯನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇದರಿಂದ ಆಧಾರದ ಸ್ವಾಗತ. ಉಪಪ್ರಾಂಶುಪಾಲರು ಫೈ ಮೆಡಿಕಲ್ ಅಕಾಡೆಮಿ ಗಂಗಾವತಿ. ನಮ್ಮ ಕಾಲೇಜಿನ ಸಂಸ್ಥಾಪಕರಾದಂಥ ವಿನೋದ್ ಎಸ್ ಅವರು ಇದೇ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ಗಾಂಧಿಗೆ ಸಹ ಸಂಸ್ಥಾಪಕರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಾವು ನಿಮ್ಮನ್ನು ಕರೆದಿರೋ ಉದ್ದೇಶ ಏನಂದರೆ, ನಮ್ಮ 2023-24ನೇ ಸಾಲಿನ ಪರೀಕ್ಷೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕಾಲೇಜಿನಲ್ಲಿ ಕೊನೆಯ ವರ್ಷ ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳ ಸಂಖ್ಯೆ 130. ಕೇವಲ ಅಷ್ಟು ಸ್ಟೂಡೆಂಟ್ಸ್ಗಳಲ್ಲಿ ನಾವು MBBS, BDS, BAMS, BSc ಅಗ್ರಿ, NIT ಕಾಲೇಜ್, ಅದೇ ರೀತಿ ಕರ್ನಾಟಕದ ನಂಬರ್ 1 RV ಕಾಲೇಜಿನಲ್ಲಿ ಕೂಡ 2 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ಇಂಥ ಒಂದು ಸಾಧನೆ ಮಾಡಿರೋದು ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ. ಒಂದು ಕಾಲೇಜ್ ಲಿಮಿಟೆಡ್ ಸ್ಟ್ರೆಂತನ್ನು ತಗೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಟಾಪ್ ಫ್ಯಾಕಲ್ಟೀಸ್ನ ಕೊಟ್ಟು ಈ ರೀತಿಯ ರಿಸಲ್ಟ್ ಬರೋದು ಇದು ಸಣ್ಣ ವಿಷಯ ಅಲ್ಲ. ಇದು ನಾವು ಏನಂದರೆ ಇಂಥ ರಿಸಲ್ಟ್ ಬಂದರೂ ಮಾರ್ಕೆಟ್ನಲ್ಲಿ ರೀಚ್ ಆಗಲಿಕ್ಕೆ ಸ್ವಲ್ಪ ತಡವಾಗಿದೆ. ಅದು ಎಲ್ಲರಿಗೂ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೊಂದು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನಾವು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಆರ್ಡರಬಲ್ ಫೀಸಲ್ಲಿ, ನಮಗೆ ರೀಸನೇಬಲ್ ಫೀಸಲ್ಲಿ ಅವರಿಗೆ ಅತ್ಯುತ್ತಮ ಶಿಕ್ಷಣ ದೊರೆಯಬೇಕನ್ನೋ ಕಾರಣದಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ನೆಕ್ಸ್ಟ್ ಸಂಡೇ ಕಂಡಕ್ಟ್ ಮಾಡ್ತೀವಿ. ಯಾವ ವಿದ್ಯಾರ್ಥಿಗಳು ಆ ಎಕ್ಸಾಮ್ನಲ್ಲಿ ತೇರ್ಗಡೆಗೊಳ್ಳುತ್ತಾರೋ ಅವರನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಅಪ್ ಟು 20 lakhsವರೆಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಒಂದು ಬೆನಿಫಿಟ್ಸ್ನ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀವಿ. What is the naturalist
entrance exam. This is just kind of a national test to bring the capability of science and mathematics of 10th class only. So don't miss this test. Come and write the test, not for the scholarship. Test yourself.